ಪಕ್ಕದ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮೈತ್ರಿಕೂಟ ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂತು. 233 ಸಮಥಿಂಗ್. ಅವರೇ ಅಂದ್ಕೊಂಡಿರಲಿ ಇಷ್ಟೆಲ್ಲ ಬರುತ್ತೆ ಅಂತೇಳಿ. ಅವರೇ ಒಂದು 100-150 ಅಂದರೆ ಭಗವಾನ್ ದೇತಾ ಇದೆ ಚಪ್ಪಡ್ ಪಾಡಕ್ಕೆ ದೇತಾ ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಬಂದುಬಿಟ್ಟಿದೆ. ಏಕನಾಥ್ ಶಿಂದೆ ಅಲ್ಲಿ ತನಕ ಮುಖ್ಯಮಂತ್ರಿ ಆಗಿದ್ದರು. ಏಕನಾಥ್ ಶಿಂದೆ ಅವರ ಪಾರ್ಟಿ 51 ಗಳಿಸಿದೆ, BJPನೇ 133 ಗಳಿಸಿದೆ. ಆಮೇಲೆ ಅಜಿತ್ ದಾದಾ ಪವಾರ್ ಅವರ ಪಾರ್ಟಿ NCP ಅದೊಂದು 40 ಗಳಿಸಿದೆ. ಈಗ ಏಕನಾಥ್ ಶಿಂದೆ ಕೂಡ ರೆಡಿ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಅವ್ರಿಗೆ. ಯಾಕೆಂದರೆ BJP ಭಾಳ ದೊಡ್ಡ ಪಾರ್ಟಿ ಆಗಿ ಬಂದು 133, ಅಲ್ಲಿ ಬೇಕಿದ್ರೆ 145, ಇನ್ನು 12 ಆರಾಮ್ಸೆ ಸಿಕ್ಬಿಡುತ್ತೆ. ಆ ಕಡೆ ಈ ಕಡೆ ಇವರಿಬ್ಬರು ಪಾರ್ಟಿ ಸೈಡ್ಗೆ ಹೋದರೂ ಕೂಡ ಆ ಕಡೆ ಈ ಕಡೆಯಿಂದ ಮಾಡ್ಬೋದು. ಆದರೆ ಏಕನಾಥ್ ಶಿಂದೆಗೆ ಒಂದು ತಲೆನೋವಾಗಿದೆ. ಯಾಕಂದರೆ ಮೊನ್ನೆ ಒಂದು ಮೀಟಿಂಗ್ ಆಯಿತು, ಸೀದಾ ಊರಿಗೆ ಹೋಗಿ ಕೂತ್ಕೊಂಡ್ಬಿಟ್ರು ಅವರು. ಆ ಟೆನ್ಷನ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆಲ್ರೆಡಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಮಹಾರಾಷ್ಟ್ರದಲ್ಲಿ CM ಆಯ್ಕೆ ಸಮರ ತಾರಕಕ್ಕೇರ್ತಾ ಇದೆ. ಏಕನಾಥ್ ಶಿಂದೆ ನಡೆಗಳು BJPಯ ತಲೆನೋವಿಗೆ ಕಾರಣವಾಗಿದೆ. ಆದರೂ ಡಿಸೆಂಬರ್ 5ಕ್ಕೆ CM ಪ್ರಮಾಣ ವಚನ ಫಿಕ್ಸ್ ಆಗಿದೆ. ಆದರೆ ದೇವೇಂದ್ರ ಫಡ್ನವೀಸೇ ಆಗ್ತಾರಾ? ಯಾಕೆ ಈ ಡೌಟನ್ನು ನಾನು ನಿಮ್ಮ ಮುಂದೆ ಇಟ್ಟೆ? ರಿಪೋರ್ಟ್ ನೋಡಿ. ಮಹಾರಾಷ್ಟ್ರದ ಆಡಳಿತಾರೂಢ ಮಹಾಯುತಿ ರಾಜಕೀಯ ಕುತೂಹಲ ಕೆರಳಿಸಿದೆ. ಮಹಾರಾಷ್ಟ್ರ CM ಯಾರು ಎಂಬ ಚಿದಂಬರ ರಹಸ್ಯ ಇನ್ನೂ ಬಯಲಾಗಿಲ್ಲ. ಹಂಗಾಮಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಸತಾರಾದಿಂದ ಹಿಂತಿರುಗಿದ್ದಾರೆ. ಮೋದಿ ಅಮಿತ್ ಶಾ ಏನೇ ಹೇಳಿದ್ರು ಕೇಳ್ತೀನಿ ಅಂತಿದ್ದಾರೆ. ಏಕನಾಥ್ ಶಿಂದೆಗೆ ಮಗ ಶ್ರೀಕಾಂತ್ ಶಿಂದೆ ಭವಿಷ್ಯದ್ದೇ ಚಿಂತೆಯಾಗಿದೆ. ಸದ್ಯ ಲೋಕಸಭೆ ಸದಸ್ಯರಾಗಿರುವ ಶ್ರೀಕಾಂತ್ ಶಿಂದೆ ಉಪಮುಖ್ಯಮಂತ್ರಿ ಆಗಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಇದರೊಂದಿಗೆ ದಾದಾ ಭುಸೆಗೆ DCM ಪಟ್ಟ ಒಲಿಯೋ ಸಾಧ್ಯತೆ ಇದೆ. CM ಹುದ್ದೆಗೆ ಗೊಂದಲದ ನಡುವೆ BJP ಹೈಕಮಾಂಡ್ ವೀಕ್ಷಕರನ್ನ ನೇಮಿಸಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿಯವರನ್ನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ವೀಕ್ಷಕರನ್ನಾಗಿ ನೇಮಿಸಿದೆ. ನಾಡಿದ್ದು ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ಅಂದೇ CM ಹೆಸರು ಘೋಷಿಸಲಾಗುತ್ತೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕನ್. ಆಮೇಲೆ DK ಶಿವಕುಮಾರ್ ಹೇಳಿದಂಥ ಮಾತು ಕೂಡ ಕರೆಕ್ಟ್. ಹಿಂದೆ ಬಾಲಗಂಗಾಧರನಾಥ ಸ್ವಾಮೀಜಿಗಳು, ನಿರ್ಮಲಾನಂದ ಸ್ವಾಮೀಜಿಗಳಿಗಿಂತ ಮೊದಲು ಬಾಲಗಂಗಾಧರನಾಥ ಸ್ವಾಮೀಜಿಗಳಿದ್ರು. ಅವರ ವಿರುದ್ಧ ಈ ಥರ ಒಂದು ಕೇಸ್ ಆಗಿತ್ತು. ಈಗ ಅನೇಕರಿಗೆ ಒಂದು ಡೌಟ್ ಬರ್ಬೋದು, ಈ ಒಕ್ಕಲಿಗ ಸ್ವಾಮೀಜಿ ಅಂತಂದರೆ ನಿರ್ಮಲಾನಂದ ಸ್ವಾಮೀಜಿ ಅಲ್ವಾ? ಇವರು ಯಾರು? ಚಂದ್ರಶೇಖರನಾಥ ಸ್ವಾಮೀಜಿ, ಬೇರೆ ಬೇರೆ ಶಾಖಾ ಮಠನ ಅಂತೆಲ್ಲ ಕೆಲವು ಡೌಟ್ ಬರ್ಬೋದಲ್ಲ. ನಿಮಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಆಯಿತಾ? ಮೂಲತಃ ಬಾಲಗಂಗಾಧರನಾಥ ಸ್ವಾಮೀಜಿಗಳಿದ್ದಾರಲ್ಲ, ಆದಿಚುಂಚನಗಿರಿ ಮಠ ಮಹಾಸಂಸ್ಥಾನ, ಅವರೇ ಒಕ್ಕಲಿಗರ ಮಹಾಗುರುಗಳು. ಅವರ ನಂತರ ನಿರ್ಮಲಾನಂದ ಸ್ವಾಮೀಜಿಗಳು ಬಂದರು. ಈ ಒಕ್ಕಲಿಗರ ಮಹಾಗುರುಗಳೇನು ಬಾಲಗಂಗಾಧರನಾಥ ಸ್ವಾಮೀಜಿಗಳಿದ್ದಾರೆ, ಅವರ ನಡುವೆ ಮತ್ತು ದೇವೇಗೌಡರ ನಡುವೆ ಒಂದು ಡಿಸ್ಪ್ಯೂಟ್ ಬರುತ್ತೆ. ಒಂದು ಕಾಲದಲ್ಲಿ ಡಿಸ್ಪ್ಯೂಟ್ ಬರುತ್ತೆ. ಬೇರೆ ಬೇರೆ ಕಾರಣ ಇದೆ, ಬಿಡಿ, ಅದು ಬೇಡ, ವಿಷಯಕ್ಕೆ ಬರ್ತೀನಿ. ಡಿಸ್ಪ್ಯೂಟ್ ಬರುತ್ತೆ. ಡಿಸ್ಪ್ಯೂಟ್ ಬಂದಾಗ ಈ ದೇವೇಗೌಡರು ಕೂಡ ಸಾಮಾನ್ಯ ಮನುಷ್ಯ ಅಲ್ಲ. ದೇವೇಗೌಡರು ಇನ್ನೊಂದು ಸಂಸ್ಥಾನ ಹುಟ್ಟಾಕ್ತಾರೆ. ಇನ್ನು ಅಖಿಲ ಒಕ್ಕಲಿಗ ಮಹಾಸಂಸ್ಥಾನ ಅಂತೇಳಿ ಹುಟ್ಟಾಕ್ತಾರೆ. ಅದು ನಿಮಗೆ, ನೀವು ಪಂಚಮುಖಿ ಗಣಪತಿ ಅಂತ ಒಂದು ದೊಡ್ಡ ವಿಗ್ರಹ ನಿಮಗೆ ಕಾಣ್ಬೋದು. ನೀವು ಎಲ್ಲಿಗೆ ಚನ್ನಪಟ್ಟಣ ಅಥವಾ ರಾಮನಗರ ಅಥವಾ ಬಿಡದಿ ಕಡೆ ಹೋದಾಗ ನೋಡಿರ್ಬೋದಲ್ವ, ದೊಡ್ಡ ಒಂದು ಗಣಪತಿ ವಿಗ್ರಹ, ಅದರೊಳಗಡೆ ಇರೋದು ಅಖಿಲ ಒಕ್ಕಲಿಗ ಮಹಾಸಂಸ್ಥಾನ. ಅದರ ಸ್ವಾಮೀಜಿಗಳನ್ನಾಗಿ ಇವರನ್ನು ಮಾಡ್ತಾರೆ. ಸೊ ಅಲ್ಲಿ ಪ್ರತಿ ಕಾರ್ಯಕ್ರಮಗಳಿದ್ದಾಗಲೂ ಕೂಡ ದೇವೇಗೌಡರು ತಪ್ಪದೆ ಹಾಜರಾಗ್ತಾಯಿದ್ರು. ದೊಡ್ಡ ಮಟ್ಟದಲ್ಲಿ ಜನ ಬರದೇ ಇದ್ದರೂ ಕೂಡ ದೇವೇಗೌಡರು ಅಂತ ಹೋಗ್ತಾಯಿದ್ರು, ಇವರಿದ್ದರು. ನಾನು ಒಂದು ಸಲ ಅದನ್ನು ರಿಪೋರ್ಟಿಂಗ್ ಮಾಡೋದಕ್ಕೆ ಹೋಗಿದ್ದೀನಿ. ಆಮೇಲೆ ಆದಿಚುಂಚನಗಿರಿಯ ಮಠ ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಜೊತೆಗಿನ ಸ್ವಲ್ಪ ಏನು ಮಾತುಕತೆಗಳು ಸರಿಯಾಯಿತು ದೇವೇಗೌಡರದ್ದು. ಹಾಗಾಗಿ ಈ ಮಠ ಹೀಗೆ ಇತ್ತು. ಸೊ ಅಷ್ಟೇ ಇವರ ವಿಶೇಷತೆ. ನಾನು ಹೇಳಿದ್ದು ಆ ಮಠಕ್ಕೆ ಪರ್ಯಾಯವಾಗಿ ಬೆಳೆಸಬೇಕು ಅಂತ ರೆಡಿ ಮಾಡಿದ್ದು ದೇವೇಗೌಡರು. ಬಟ್ ಆಮೇಲೆ ಎಲ್ಲ ಸರಿ ಆಯಿತು, ಒಕ್ಕಲಿಗರದೆಲ್ಲ ಪ್ರಾಬ್ಲಮ್ ಶುರುವಾಯಿತು. ಆದರೆ ಇವರೊಂದು ವಯೋವೃದ್ಧರಿದ್ದಾರೆ ಸ್ವಾಮೀಜಿಗಳು. ಇವರ ಹೇಳಿಕೆ, ಈಗ DK ಶಿವಕುಮಾರ್ ಅವರ ಹೇಳಿಕೆ ಇದೆಯಲ್ಲ, ಸ್ವಾಮೀಜಿಗಳು ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟು. ಹಾಗಿದ್ರೆ ಅವತ್ತು ಹುಸೇನ್ ಸಾಬ್ರು MP ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಾಗ ಅವರ ಅಕ್ಕಪಕ್ಕದಲ್ಲಿದ್ದವರು
ನೀವೆಲ್ಲ ಸಮರ್ಥನೆ ಮಾಡಿಕೊಂಡ್ರೆ ಅದನ್ನು ಯಾರೂ ಹೇಳಿಲ್ಲ ತಪ್ಪು, ಯಾರೂ ಹೇಳಿಲ್ಲ ಅದನ್ನು ತಪ್ಪು ಅಂತ ಹೇಳಿ. ಹಾಂ, ಅದು ಬೇಕು ಅಂತ. ಈಗ ಒಕ್ಕಲಿಗರ ಸ್ವಾಮೀಜಿಗಳ ಜೊತೆ ನೀವು ನಿಲ್ಲಿ ಅಂತ ಯಾಕೆ ಒಕ್ಕಲಿಗ ಸಮುದಾಯ ಹೇಳ್ತಾ ಇದೆ ಅಂತಂದರೆ ಅದರ ಕತೆ ಹೇಳ್ತೀನಿ. ಯಾಕಂದರೆ ಒಕ್ಕಲಿಗರೇ ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಬೆನ್ನೆಲುಬು. ಒಕ್ಕಲಿಗ ಡಿ ಕೆ ಶಿ ಸಿ ಎಮ್ ಆಗ್ತಾರೆ, ಓಟ್ ಕೊಡಿ, ಸಮುದಾಯ ನನಗೆ ಓಟ್ ಕೊಡಬೇಕು, ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಅಂಥೇಳಿ ಸ್ವತಃ ಒಕ್ಕಲಿಗ ಸಮುದಾಯದ ಮುಂದೆ ಹೇಳ್ತಾರೆ. ಯಾರು? ಡಿ ಕೆ ಶಿವಕುಮಾರ್. 2023 ಅಸೆಂಬ್ಲಿ ಎಲೆಕ್ಷನಲ್ಲಿ ಓಡಾಡಿದ ಮಾತು ಕೂಡ ಒಕ್ಕಲಿಗ ಸಮುದಾಯದಲ್ಲಿ. ಕುಮಾರಣ್ಣೊಮ್ಮೆ ಆಗಿದ್ದಾರೆ, ಈಗೊಂದು ಅವಕಾಶ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ, ಒಕ್ಕಲಿಗ ಸಮುದಾಯಕ್ಕೆ, ನಮ್ಮ ಸಮುದಾಯಕ್ಕೆ ಅಂತೇಳಿ. ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅಂಥೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಮುಂದೆ ಹೇಳಿದರು. ಡಿ ಕೆ ಶಿವಕುಮಾರ್ ಹೂಡಿದ ದಾಳ ಕೊನೆಗೂ ಭಾಳ ದೊಡ್ಡ ಮಟ್ಟದಲ್ಲಿ 2023ರಲ್ಲಿ ಫಲ ಕೊಟ್ಟಿತ್ತು. JDSನ ಜೊತೆ ಇದ್ದಂಥ ಪರಂಪರಾನುಗತ ಒಕ್ಕಲಿಗ ಮತಗಳು ಕಾಂಗ್ರೆಸ್ನತ್ತ ವಾಲತ್ತೆ. ವಿತ್ ಪ್ರೂಫ್. ದೇವೇಗೌಡರ ಜೊತೆ, ಕುಮಾರಸ್ವಾಮಿ ಜೊತೆ ಹೋಗ್ತಾ ಇದ್ದಂಥ JDS ಮತಗಳು, ನಾನು ಆವಾಗ ಹೇಳಿದೆ, JDSಗೆ ಪರಂಪರಾನುಗತವಾಗಿ ಈಗಲೂ ಕೂಡ 20% ಮತಗಳಿದೆ, 19ರಿಂದ 20%. ಆದರೆ 2013ರ ಚುನಾವಣೆಯಲ್ಲಿ ಮತ್ತು 2013 ಮತ್ತು 2018ರ ಚುನಾವಣೆ ನೋಡಿದಾಗ 2013ರಲ್ಲಿ 19% ವೋಟ್ ಬಂದಿರುತ್ತೆ JDSಗೆ, 2018ರಲ್ಲಿ ಕೇವಲ 13%. ಅಂದರೆ 5% ವೋಟ್, ಒಕ್ಕಲಿಗ ವೋಟ್ ಕಾಂಗ್ರೆಸ್ಗೆ ಶಿಫ್ಟ್ ಆಗಿರುತ್ತೆ ಹಳೆ ಮೈಸೂರು ಭಾಗದಲ್ಲಿ, ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್. ಯಾಕಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅಷ್ಟು ಮತ ಕಾಂಗ್ರೆಸ್ ಅಂತ ಸೆಳೆದಿದ್ದು ಇದೇ ಡಿ ಕೆ ಶಿವಕುಮಾರ್. BJPಯಿಂದ ಕಾಂಗ್ರೆಸ್ಗೆ ಹೋಗಿದ್ದು 0.35% ಮತ, ಅಲ್ಲಿಂದಲೂ ಹೋಗಿದೆ, ಅಲ್ಲಿಯೇ ಒಕ್ಕಲಿಗರು ಸ್ವಲ್ಪ ಓಟ್ ಹಾಕಿದ್ದಾರೆ. ಆದರೆ JDS ಅಷ್ಟಲ್ಲ. ಚನ್ನಪಟ್ಟಣದ ಬೈ ಎಲೆಕ್ಷನಲ್ಲಿ ಮೊನ್ನೆ ಕೈ ಹಿಡಿದದ್ದು ಕೂಡ ಒಕ್ಕಲಿಗರು. ಪದೇ ಪದೇ ನಮಗೂ ಕೆಲವರು ಫೋನ್ ಮಾಡಿ ಹೇಳ್ತಾ ಇದ್ರು, ಏನು ಸ್ವಾಮಿ ನೀವು ಪದೇ ಪದೇ ಒಕ್ಕಲಿಗರು ಅಂತಂದರೆ ಏನು ದೇವೇಗೌಡರಿಗೆ ಮಾತ್ರ ಓಟ್ ಹಾಕೋದಾ? ಡಿ ಕೆ ಶಿವಕುಮಾರ್ ಒಕ್ಕಲಿಗ ಅಲ್ವಾ? CP ಯೋಗೇಶ್ವರ್ ಒಕ್ಕಲಿಗ ಅಲ್ವಾ ಅಂತ ಕೇಳಿದರು ನಮಗೂ ಕೂಡ. ನಾವು ಅದೇ ಥರ ಚರ್ಚೆ ಮಾಡ್ತಾ ಇದ್ವಿ. 100 ಒಕ್ಕಲಿಗರ ಪೈಕಿ 60 ಜನ ದೇವೇಗೌಡರಿಗೆ ಓಟ್ ಹಾಕಿದರೆ 40 ಜನ ಇವ್ರಿಗೆ ಓಟ್ ಹಾಕ್ತಾರೆ, ಸ್ವಲ್ಪ ಹೆಚ್ಚಿನ ಸಂಖ್ಯೆ. ಅದು ಹಂಗಾಗಲಿಲ್ಲ, ಅದು ಉಲ್ಟಾಗೋಯ್ತು. 40% JDSಗೆ ಹೋದರು, 60% ಈ ಕಡೆ ಬಂದರು. ಅರ್ಥ ಆಯ್ತಾ? ಅದರ ಜೊತೆಗೆ ಒಕ್ಕಲಿಗ ವೋಟ್ ಶೇರ್ ಭಾಳ ಜಾಸ್ತಿ ಬಂದಿತ್ತು, ಹಾಗಾಗಿ ಗೆದ್ದರು. ಆದರೆ ಈಗ ಒಕ್ಕಲಿಗ ಸ್ವಾಮೀಜಿಗಳ ವಿರುದ್ಧ ಇಂಥ ಒಂದು FIR ಆದಾಗ ಶ್ರೀಗಳ ಬೆನ್ನಿಗೆ ನಿಲ್ಲಲಿಲ್ಲ DCM ಡಿ ಕೆ ಶಿವಕುಮಾರ್ ಅನ್ನುವಂಥ ಒಂದು ಮಾತುಕತೆಗಳು ಒಕ್ಕಲಿಗ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಲ್ವಾ? 19% ಇದ್ದ ವೋಟನ್ನು 5% ಜನ ಡಿ ಕೆ ಶಿವಕುಮಾರ್ಗೆ ಓಟ್ ಹಾಕಿದ್ರು. ತಮ್ಮನ ಸೋಲಾಗಿದೆ ಅಂಥೇಳಿ CP ಯೋಗೇಶ್ವರ್ ಅವರನ್ನು ಗೆಲ್ಲಿಸಿದ್ರು. ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಆದರೆ ಈಗ ಒಕ್ಕಲಿಗ ಸ್ವಾಮೀಜಿಗಳ ವಿರುದ್ಧ ಇಂಥ ಒಂದು ಹೇಳಿಕೆಗಳು ಬಂದಾಗ ಸಪೋರ್ಟ್ ಮಾಡಲಿಲ್ಲ. ಸ್ವಾಮೀಜಿ ಮಾಡಿದ್ದು ತಪ್ಪು ಅಂತ ಹೇಳಿದ್ದಾರೆ, ಆದರೆ ತಮ್ಮ ಹೇಳ್ತಾ ಇದ್ದಾರೆ ಕೇಸ್ ವಾಪಸ್ ತಗೊಳ್ಳಿ ಅಂಥೇಳಿ. ಹಳೇ ಕೇಸಿನ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ. ಈ ರೀತಿ ಏನು ಸುದ್ದಿ ಹರಿದಾಡ್ತಾ ಇದೆ. DCM ಡಿ ಕೆ ಶಿವಕುಮಾರ್ ನಡೆಗೆ ಕೆಲವರ ಅಪಸ್ವರ ಅಂತೂ ಖಂಡಿತವಾಗಲೂ ಇದೆ. ನೀವಿದನ್ನು ಸಮಾಧಾನದಿಂದ ಸರಿ ಮಾಡ್ಬೋದಾಗಿದೆ. ಕೇಸ್ ವಾಪಸ್ ತಗೊಳ್ರಪ್ಪ, ಹಂಗೆಲ್ಲ ಬೇಡ ಅಂತ ಹೇಳ್ಬೋದಾಗಿತ್ತು. ಯಾಕೆಂದರೆ ತೇಜಸ್ವಿ ಸೂರ್ಯ ಒಂದು ಮುಸ್ಲಿಮರ ವಿರುದ್ಧ ಒಂದು ಆರೋಪ ಮಾಡಿದಾಗ, ಕೊರೋನಾ ಟೈಮಲ್ಲಿ ಒಂದು ಆರೋಪ ಮಾಡಿದಾಗ ಡಿ ಕೆ ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಕರೆದು ಹೇಳ್ತಾರೆ, ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿರ್ತಾರೆ. ದೇ ಆರ್ ಮೈ ಬ್ರದರ್ಸ್. ಅದೇ ಥರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಾಗ ಇದೇ ಕಾಂಗ್ರೆಸ್ ನಾಯಕರುಗಳು ಅದನ್ನು ಸಮರ್ಥನೆ ಮಾಡ್ಕೋತಾರೆ, ಇಲ್ಲ ಹಂಗೆ ಹೇಳಿಲ್ಲ ಅಂತೇಳಿ. ನಂತರ FSL ರಿಪೋರ್ಟ್ ಬರುತ್ತೆ, ಆ ಬಾಲಂಗೊಚ್ಚಿಗಳನ್ನು ಒಳಗಾಗ್ತಾರೆ. ಯಾವಾಗ ಅವರು ನನ್ನ ಬ್ರದರ್ಸ್ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರು ತನ್ನ ಜೊತೆ ನಿಂತಹ ಭಾಳ ದೊಡ್ಡ ಬಲಿಷ್ಠವಾದಂಥ ಒಕ್ಕಲಿಗ ಸಮುದಾಯದ ಪರವಾಗಿ ನಿಲ್ಲಬೇಕಾಗಿತ್ತು. ಅಟ್ಲೀಸ್ಟ್ ಡಿ ಕೆ ಸುರೇಶ್ ಹೇಳಿದ್ರಲ್ವಾ, ಇಲ್ಲ ನೋಡಿ ಒಂದು ಫೋರ್ಸಲ್ಲಿ ಏನೋ ಬಂದಿರುತ್ತೆ, ನಾನು ಹೇಳ್ತೀನಿ ಕೇಸ್ ವಾಪಸ್ ತಗೊಳ್ಳೋದಕ್ಕೆ,
ಉದ್ದೇಶದಲ್ಲ ಅಂತ ಹೇಳಿ ಮಾಡಬಹುದಾಗಿತ್ತು. ಅದು ಬಿಟ್ಟು ಇಲ್ಲ ತಪ್ಪೇ ಅಂತ ಹೇಳಿದರು. ಹಾಗಿದ್ರೆ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದು ಇದಕ್ಕೇನಾ ಅನ್ನುವಂಥ ಜಿಜ್ಞಾಸೆ ಒಕ್ಕಲಿಗ ವಲಯದಲ್ಲಿ ಕೇಳಿ ಬಂದಿರೋದು